ಪಾಕಿಸ್ತಾನಿ ಭಯೋತ್ಪಾದಕರ ಮೇಲೆ ನೆಲೆಯ ಮೇಲೆ ಮತ್ತು ಪಾಕಿಸ್ತಾನ ವಾಯುನೆಲೆ ಮೇಲೆ ನಮ್ಮ ವೀರ ಸೈನಿಕರು ಪ್ರತ್ಯುತ್ತರವಾಗಿ ಮಾಡಿದಂತಹ ವೀರೋಚಿತ ದಾಳಿಯನ್ನು ಬೆಂಬಲಿಸಿ ಮತ್ತು ಆ ಸೈನಿಕರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಕ್ಕಂಥ ಕೆಲಸವನ್ನ ಇವತ್ತು ತಿರಂಗ ಯಾತ್ರೆಯ ಮುಖಾಂತರ ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 5-6 ಸಾವಿರ ಜನ ನಾಗರಿಕರು, ವಿದ್ಯಾರ್ಥಿಗಳು, ಮಾಜಿ ಸೈನಿಕರು, ಎಲ್ಲಾ ಸ್ತರದ ಜನಗಳು ಸೇರಿ ಬೆಂಬಲವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಮಾಡಿದ್ದೀವಿ. ಇವತ್ತು ಇಡೀ ದೇಶದಲ್ಲಿ ಎಲ್ಲಾ ಕೂಡ ಈ ತಿರಂಗ ಯಾತ್ರೆಯನ್ನು ಮಾಡ್ತಾ ಇದೀವಿ. ಮುಂದೆ ನಮ್ಮ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ಸೈನ್ಯ ಯಾವ ತೀರ್ಮಾನವನ್ನು ತಗೊಂಡ್ರು ಕೂಡ ನಾವು ಅವ್ರಿಗೆ ಸಂಪೂರ್ಣವಾದಂತಹ ಬೆಂಬಲವನ್ನ ಕೊಡ್ತೀವಿ, ಅವ್ರಿಗೆ ಸ್ಥೈರ್ಯವನ್ನ ಕೊಡ್ತೀವಿ ಅನ್ನೋದಕ್ಕೋಸ್ಕರ ಇವತ್ತು ಈ ಕಾರ್ಯಕ್ರಮ ಮಾಡಿರ್ತಕ್ಕಂಥದ್ದು. ಇದು ಇಡೀ ದೇಶ ಮತ್ತು ಎಲ್ಲಾ ರಾಜ್ಯಗಳಲ್ಲೂ ಕೂಡ ಈ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನಡೀತಾ ಇದೆ. ಇದರಲ್ಲಿ ಬೇರೆ ಯಾವುದೇ ರಾಜಕೀಯ ಉದ್ದೇಶ ಇಲ್ಲ. ಇದು ಪಕ್ಷಾತೀತವಾದಂತಹ ಕಾರ್ಯಕ್ರಮ. ಇದರಲ್ಲಿ ಎಲ್ಲಾ ಪಕ್ಷದ, ಧರ್ಮದ, ಜಾತಿಯ ಜನ ಕೂಡ ಸೇರಿ ಒಟ್ಟಾರೆ ನಮ್ಮ ಎಲ್ಲರದು ಒಂದೇ ದೇಶದ ಜೊತೆಯಲ್ಲಿ ನಾವಿದ್ದೀವಿ. ದೇಶಕ್ಕೆ ತೊಂದರೆ ಆದಾಗ ನಾವೆಲ್ಲವನ್ನು ಬಿಟ್ಟು ನಿಲ್ತೀವಿ ಅಂತ ಸಂದೇಶವನ್ನು ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ವಿ. ಯಶಸ್ವಿ ಕಾರ್ಯಕ್ರಮ. ಬಂದಂತ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. भारत माता की जय मैदान में भी गूंजती है और मिशन में भी। जब भारत के सैनिक मां भारती की जय बोलते हैं तो दुश्मन के कलेजे काम जाते हैं। की बात गूंजती है भारत माता की जय। वंदे मातरम, वंदे मातरम, जय जवान जय किसान। जय
ಎಲ್ಲಾನು ಜೈ ಹಿಂದ್ ವಂದೇ ಮಾತರಂ. ನಾನು ಮೇಜರ್ ಗಣಪತಿ ಹೆಗಡೆ. ಮೊದಲು ಜಮ್ಮು ಕಾಶ್ಮೀರ ರೈಫಲ್ಸ್ ನ ರೆಜಿಮೆಂಟ್ ಅಲ್ಲಿ ಸರ್ವಿಸ್ ಮಾಡಿ ಈಗ ಬೆಂಗಳೂರಿನಲ್ಲಿ ಸೆಟ್ಲ್ ಆಗಿದ್ದೀನಿ. ನಮ್ಮ ಜನಪ್ರಿಯ ಶಾಸಕರಾದ SR ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಇವತ್ತು ತಿರಂಗ ಯಾತ್ರೆ ನಡೀತಾ ಇದೆ. ಸಾವಿರ ಸಂಖ್ಯೆಯಲ್ಲಿ ದೇಶಭಕ್ತರು ಇಲ್ಲಿ ಯಲಹಂಕದಲ್ಲಿ ತಿರಂಗ ಯಾತ್ರೆಯನ್ನು ಮಾಡಿ ದೇಶದ ಸೈನಿಕರ ಜೊತೆಗೆ ನಾವಿದ್ದೀವಿ. ಯೋಧರ ಸಮರ್ಪಣಾ ಭಾವಕ್ಕೆ, ಅವರ ತ್ಯಾಗ ಬಲಿದಾನಗಳಿಗೆ ಬೆಂಬಲವಾಗಿ ನಾವು ನಿಲ್ತಾ ಇದ್ದೀವಿ ಅನ್ನುವಂತ ಸಂದೇಶವನ್ನ ಜನಪ್ರಿಯ ಶಾಸಕರ ನೇತೃತ್ವದಲ್ಲಿ ಜನರು, ಸಾಮಾನ್ಯ ನಾಗರಿಕರು ದೇಶದ ಸೈನಿಕರಿಗೆ ಬೆಂಬಲವಾಗಿ ನಿಂತಿದ್ದಾರೆ. ಇದು ಒಂದು ಒಳ್ಳೆ ಸಂತೋಷದ ಸಂಗತಿ. ನಮ್ಮ ದೇಶ 2.5 ಫ್ರಂಟ್ ವಾರ್ ಅನ್ನ ನಡೆಸ್ತಾ ಇದೆ. 2 ಫ್ರಂಟ್, ಒಂದು ಚೈನಾ ಫ್ರಂಟ್, ಒಂದು ಪಾಕಿಸ್ತಾನ ಫ್ರಂಟ್. ಅದನ್ನ ಸಮರ್ಥವಾಗಿ ಎದುರಿಸಲಿಕ್ಕೆ ನಮ್ಮ ಸೈನಿಕರು ಸಶಕ್ತರಾಗಿದ್ದಾರೆ. 0.5% ದೇಶದ ಒಳಗಡೆ ಇರುವಂತಹ ಒಂದು ಆಂತರಿಕವಾದ ವಿದ್ರೋಹಕಾರಿ ಶಕ್ತಿಗಳಿರ್ತವೆ. ಅವುಗಳನ್ನ ಮಟ್ಟ ಹಾಕುವಂತ ಕೆಲಸ ನಾಗರಿಕರ ಹೆಗಲ ಮೇಲಿದೆ. ಆ ಒಂದು ಜವಾಬ್ದಾರಿಯನ್ನ ನಾಗರಿಕರು ತಗೊಳ್ಬೇಕು. ಯಾರೇ ದೇಶ ವಿರೋಧಿ ಹೇಳಿಕೆಗಳನ್ನ ಕೊಟ್ರೆ, ದೇಶ ವಿರೋಧಿ ಕೃತ್ಯಗಳನ್ನ ಮಾಡಿದ್ರೆ ಅವರ ಒಂದು ಮಗ್ಗಲು ಮುರಿಯುವಂತ ಕೆಲಸವನ್ನ ನಾಗರಿಕರು ಮಾಡಬೇಕಾಗಿದೆ. ಈ ಒಂದು ನಿಟ್ಟಿನಲ್ಲಿ ನಾಗರಿಕರು ದೇಶದ ಒಳಗಿನ ಸೈನಿಕರಾಗಬೇಕು. ಈ ತರ ಒಂದು ಕ್ಷಾತ್ರ ತೇಜಸ್ಸನ್ನ ಯಲಹಂಕದ ಜನಪ್ರಿಯ ಜನರು, ನಾಗರಿಕರು ಇವತ್ತು ಮಾಡ್ತಾ ಇದ್ದಾರೆ. ಇದು ಅತ್ಯಂತ ಸಂತೋಷದ ಸಂಗತಿ. ನಮ್ಮ ದೇಶದ ದೌರ್ಭಾಗ್ಯ ಅಂದ್ರೆ ದೇಶ ವಿರೋಧಿ ಹೇಳಿಕೆಗಳನ್ನು ಕೊಟ್ಟವರು ಟಿವಿಯಲ್ಲಿ ಮಿಂಚುತ್ತಾ ಇದ್ದಾರೆ, ಪೇಪರ್ಗಳಲ್ಲಿ ರಾರಾಜಿಸ್ತಾ ಇದ್ದಾರೆ, ಪಾಕಿಸ್ತಾನದ ಪರವಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಅವರಿಗೆ ಮಣೆ ಹಾಕುವಂತ ಕೆಲಸಗಳನ್ನ ಚಾನೆಲ್ಗಳು ಮಾಡ್ತವೆ. ಅದನ್ನ ಬಿಟ್ಟು ಅವರನ್ನ ಬಗ್ಗು ಬಡಿಯುವಂತ ಕೆಲಸವನ್ನ ಚಾನೆಲ್ಗಳು ಮಾಡಬೇಕು, ಮಾಧ್ಯಮಗಳು ಮಾಡಬೇಕು, ಸಾಮಾನ್ಯ ನಾಗರಿಕರು ಮಾಡಬೇಕು ಅಂತ ನಾನು ಈ ನಿಟ್ಟಿನಲ್ಲಿ ಎಲ್ಲರಲ್ಲೂ ವಿನಮ್ರವಾಗಿ ವಿನಂತಿಸಿಕೊಳ್ತೀನಿ. ದೇಶ ಸಶಕ್ತವಾಗಿದೆ. ಭಾರತ ಒಂದು ಸಶಕ್ತ ರಾಷ್ಟ್ರ. ಇದಕ್ಕೆ ಒಂದು ಉಜ್ವಲವಾದ ಭವಿಷ್ಯ ಇದೆ. ಸಹಸ್ರ ಸಂಖ್ಯೆಯಲ್ಲಿ ದೇಶಭಕ್ತರ ದಂಡು ಒಕ್ಕಟ್ಟಾಗ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ನಮ್ಮ ದೇಶ ಒಂದು ಸರಿಯಾದ ಮಾರ್ಗದಲ್ಲಿದೆ. ಪಾಕಿಸ್ತಾನವೇನು, ಈ ಭಯೋತ್ಪಾದಕರೇನು, ಅವರನ್ನ ಮಟ್ಟ ಹಾಕುವ ಶಕ್ತಿ ನಮ್ಮ ದೇಶಕ್ಕಿದೆ, ನಮ್ಮ ಸೇನಾ ಪಡೆಗಳಿಗಿದೆ ಅಂತ ಹೇಳ್ತಾ ಎಲ್ಲರಿಗೂ ವಂದಿಸ್ತಾ ಜೈ ಹಿಂದ್, ವಂದೇ ಮಾತರಂ. बोलो भारत माता की ಜೈ, बोलो भारत माता की ಜೈ, बोलो भारत माता की ಜೈ. भारत माता की उनका शरत Thank you.
ಇವಾಗ ಸಾಕು ನಡಿ ಸಾಕು भारत माता की ಏಯ್ ಅಲೆಕ್ಸ್ ಅವ್ರದ್ದು ಶಾರ್ಟ್ ಒಂದು ನಿಮಿಷ ಹಂಗೆ